ಇವತ್ತು ಈ ಸಂಸ್ಥೆಯ ಒಂದು ಹಿರಿಯ ಮುಖ್ಯೋಪಾಧ್ಯಾಯರಾಗಿದ್ದಕ್ಕೆ ಅವರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗಕ್ಕೂ ಶರಣೆಂದು, ವಿದ್ಯಾರ್ಥಿಗಳಿಗೆ ಅನಂತ ನಮಸ್ಕಾರಗಳನ್ನು ಹೇಳಿ, ಬಹಳ ಸುಂದರವಾದ ನನ್ನ ಮಾತುಗಳನ್ನು ಇಲ್ಲಿ ತನ ಹಂಗೆ ತಣ್ಣ ಕಿಟಕಿ ಗಾಳಿ ಮೂಲ್ಯಾಗ ಹೋಗೋಣ ಇಟ್ಕೊಂಡಿಟ್ಟೋತನ ಒಂದಿಷ್ಟು ನಿದ್ದೆ ಒಂದಿಷ್ಟು ಮಾತುಗಳನ್ನ ಕೇಳಿದೆ. ಬಹಳ ಬದುಕು ಪ್ರಸ್ತುತವಾದಂತಹ ಜೀವನ, ಪ್ರಸ್ತುತವಾದಂತಹ ಜೀವನ. ಇವತ್ತು ನಾವೇನಿಲ್ಲ ಒಂದಿಷ್ಟು ಮಂದಿ ಕೂಡಿವಲ್ಲ, ನಾವಿಷ್ಟು ಮಂದಿಯ ಬದುಕನ್ನ ನಮ್ಮ ಬದುಕು ಮಾರ್ಗದರ್ಶನ ಅಂತ ಹೆಸರಿಟ್ಟಿದ್ದಾರೆ. ಇಲ್ಲಿ ಕಲಿತಂಥ ವಿದ್ಯಾರ್ಥಿ ಮಾರ್ಗದರ್ಶಕರಾಗಿರಬೇಕು. ಮಾರ್ಗದರ್ಶಕರಂದ್ರೆ ದಾರಿ ತೋರಿಸ್ಬೇಕು. ಯಾಕಡೆ ದಾರಿ? ಕಾಲೇಜ್ ಬರಾಕ, ಊರಿಗೆ ಹೋಗಾಕ, ಬಿಜಾಪುರ ಹೋಗಾಕ, ಮತ್ತೇನು ಯಾಕಂದ್ರೆ ಯಾವ್ದಾರ ಓಣೆ ಹಾಕಿ ಹೋಗ್ತಾರೆ. ಬದುಕಿನ ದಾರಿಯನ್ನ ತೋರಿಸುವ ತಯಾರಾಗಬೇಕು ಅನ್ನೋ ಉದ್ದೇಶ ಇದು, ಬದುಕಿನ ದಾರಿ. ಇವತ್ತ ನಾನು ಒಬ್ಬ ಶಿಕ್ಷಣ ಸಂಸ್ಥೆ ತೆಗೆದವರೇ ಇದ್ದೆವು. ಏನ್ ಪರಿಸ್ಥಿತಿ ಆಗ್ಯಾದ ಈಗಿನ ಸದ್ಯದ ಕಾಲದಲ್ಲಿ ಅಂತ ಕೇಳಿದ್ರೆ, ಇನ್ನೊಂದು 10 ವರ್ಷ ಕಳೆದರೆ ಈ ಶಿಕ್ಷಣದ ಬಗ್ಗೆ ಮಕ್ಕಳಿಗೆಲ್ಲ ಜಿಗುಪ್ಸೆ ಭಾವನೆ ಮೂಡ್ತದೇನೋ ಅಂತ ಅನ್ಸಾಕತ್ತೈತಿ. ನನ್ನ ಅನಿಸಿಕೆ ವೈಯಕ್ತಿಕ. ಯಾಕೆ ಜಿಗುಪ್ಸೆ ಭಾವನೆ ಬರಬಹುದು ಅಂತ ಕೇಳಿದ್ರೆ, ನಮ್ಮ ಕಾಕ ಡಿಗ್ರಿ ಮುಗಿಸ್ದ, D.Ed ಮುಗಿಸ್ದ, B.Ed ಮುಗಿಸ್ದ, ಪಕ್ಕ ಅವನಿಗೆ ಹೊಲದಾಗ ದುಡ್ಯಾಕೂ ಬರ್ಲಿಲ್ಲ, ಪಕ್ಕ ನೌಕರಿನೂ ಸಿಗ್ಲಿಲ್ಲ. ನಮಗ ಯಾತ್ರ ಸಾಲೀರಿ ಅನ್ನತಕ್ಕಂಥ ಭಾವನೆ ಮುಂದಿನ ದಿನಮಾನದಲ್ಲಿ ಮಕ್ಕಳಿಗೆ ಬಂದರೂ ಬರಬಹುದು. ಯಾಕಂದ್ರೆ ಈಗಿನ ವಾತಾವರಣ ನೋಡಿ, ಈಗಿನ ಒಂದು ವಾತಾವರಣಕ್ಕೆ ಹಿಂದಿನ ಬಿಟ್ಟು ಬಿಡೋಣ. ಈಗ ಸದ್ಯಕ್ಕೆ ನಮ್ಮ ಜೀವನದಾಗ ನಾವ್ ಏನಾರ ಆಗ್ಬೇಕು ಅಂತ ನಿಮ್ ಅಪೇಕ್ಷೆ ಇತ್ತು ಅಂತ ಹೇಳಿದ್ರೆ, ಚೆನ್ನಾಗಿ ಅಧ್ಯಯನ ಮಾಡಬೇಕು, ಓದಬೇಕು. ಹೆಂಗ ಓದಬೇಕ್ರಿ ಅಂದ್ರೆ, ನಮ್ಮ ತಲೆಯಾಗ ಒಂದು ಚಂದ ಇಟ್ಕೋಬೇಕ. ನಾವು ಓದಿ ಮಾಸ್ತರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ನಾ ಕಾಲೇಜ್ ಲೆಕ್ಚರ್ ಆಗ್ಬೇಕು, ಈ ಯಾವ ತಲೆ ಇಟ್ಕೊಳ್ಳೋದು ಬೇಡ. ಏನಾಗ್ಬೇಕಂತ ಹೇಳಿದ್ರೆ, ನಮ್ಮ ಹಿರಿಯರು ಈ ಭಾರತ ದೇಶದಲ್ಲಿ ಬಿಟ್ಟಂತ ಅಕ್ಷರ ಜ್ಞಾನ, ಅದು ಬ್ರಹ್ಮ ಜ್ಞಾನ ಹೇಳ್ತಾರ. ಅಕ್ಷರ ಸರಸ್ವತಿ ಅಂತ ಹೇಳಿದಾರ. ಆ ಅಕ್ಷರದಲ್ಲಿ ಏನೇನ್ ಅದ ಅದೆಲ್ಲ ಮಸ್ತಕದಲ್ಲಿ ಇಟ್ಕೋಬೇಕು ಅಂತ ಪಕ್ಕ ಹೋಗ್ಬೇಕು. ಜೊತೆಗೆ ಏನಾಗ್ಬೇಕಂದ್ರೆ ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಳ್ಳುವ ವ್ಯವಸ್ಥೆ ಮಾಡ್ಕೊನೇಬೇಕು. ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಪರಿಸ್ಥಿತಿ ಮುಂದೆ ಬಹಳ ಗಂಭೀರ. ಯಾಕಂತ ಹೇಳಿದ್ರೆ ಗೊತ್ತಿರ್ಬೇಕು, ಬರೀ ಗೆಸ್ಟ್ ಟೀಚರ್ ಎಷ್ಟಾಗ್ಯಾರ ಸರ್ ಕರ್ನಾಟಕದಾಗ? 50,000 ಗೆಸ್ಟ್ ಟೀಚರ್ ಪರ್ಮನೆಂಟ್ ಆಕೈತೆ ಅವ್ರಿಗೆ. ಬಸ್ಸಿನ ಡ್ರೈವರ್ಗಳು ಅವು ಗೆಸ್ಟ್ ಇದ್ದಂಗೆ, ಅವು ಪರ್ಮನೆಂಟ್ ಅದ, ಅವಕ್ಕೂ ಪರ್ಮನೆಂಟ್ ಅಂದಾಗ ಅವ್ರ ಪರಿಸ್ಥಿತಿ ನಾಳೆ ನಮಗೂ ಬರಬಹುದು. ಅದಕ್ಕೆ ನಾವು ಒಂದನ್ನು ಮುಂದಿನ ಜೀವನದಲ್ಲಿ ಏನ್ ಇಟ್ಕೋಬೇಕ್ರಿ ಆಶಯ ಅಂತ ಕೇಳಿದ್ರೆ, ಸ್ವಾವಲಂಬಿ ಬದುಕನ್ನ ಬದುಕುವುದನ್ನ ಕಲಿಬೇಕು. ಇಲ್ಲಿ ಬಂದು ಕೂತಿರ್ಲ ಯುವಕರು, ನಿಮಗ 1 ಎಕರೆನ ಹೊಲ, ಅದಕ್ಕೆ ಹೆಚ್ಚಿದ್ದವ್ರಂತೂ ಎತ್ತೇ ಇರ್ತೀರಿ. 1 ಎಕರೆನ ಹೊಲ ಇದ್ದಾರೆ, ಎಷ್ಟು ಮಂದಿ ಇದ್ರ ಕೈ ಎತ್ತರಿ ನೋಡು. ಉಳಿದವ್ರ ಹೊಲ ಇಲ್ಲ, ಹೊಲ ಇದ್ದವ್ರಿ ಒಪ್ಪ. ನಿಮ್ ಹೊಲ ಇದ್ದವ್ರು ನೋಡ್ಬಿಡ್ತಾರೆ, ನೀವು ರೈತ ಮಹಿಳೆ ಇಟ್ಟು ಮಂದಿರ ಹೊಲ ಐತಿಲ್ಲ. ಅದಕ್ಕೆ ಒಂದು ಕೆಲಸ ಏನ್ ಮಾಡ್ಬೇಕು, 1 ತಾಸು ಚಂದ ಓದ್ಬೇಕು, ಅಧ್ಯಯನ ಮಾಡ್ಬೇಕು, ಕಾಲೇಜ್ನ ಫಸ್ಟ್ ಕ್ಲಾಸ್ ಬರ್ಬೇಕಂತ ತಲೆ ಇಟ್ಕೋಬೇಕು. ಆಗ 1 ತಾಸ ಇವತ್ತಿನ ಹಿಡ್ಕೊಂಡು ಈ ಕಾಲೇಜ್ ಒಂದು ಹೆಸರು ಏನಾಗ್ಬೇಕಂದ್ರೆ 1 ತಾಸರ ನಿತ್ಯ ಹೊಲಕ್ಕೆ ಹೋಗಿ ಬರ್ಬೇಕು. ಎಷ್ಟು ಮಂದಿ ಬರ್ತಿರೋ? 1, 2, 3, 4 ಹುಡುಗಿಯರಿಗೆ ಎತ್ತ ನೋಡಿ ಶಾಣೆ ಅದ.
ಒಂದ್ 4 ಆಡ ಸಾಕಿರ್ತಾಳ, ಒಂದ್ 4 ಕುರಿ ಸಾಕಿರ್ತಾಳ, ಒಂದ್ 4 ಎತ್ತು ಆಕಳುಗಳು ಇರ್ತಾವ, ಎಮ್ಮೆ ಇರ್ತಾವ. ನಮ್ಮವ್ ಸಗಣಿ ಹೆಂಗ್ ಬೆಳಿತಾಳ, ಮುಚ್ಕೊಂಡು ತೆಗಿತಾಳ, ಹಂಗೆ ತೆಗಿತಾಳ. ಈ ಆ ಸಗಣಿಯಿಂದ ಏನದ, ಈ ಆಕಳುಗಳ ಕಾಯೋದ್ರಿಂದ ಏನದ, ಆಡುಗಳ ಕಾಯೋದ್ರಿಂದ ಏನ್ ಲಾಭ ಅದ, ಕೋಳಿಗಳ ಸಾಕೋದ್ರಿಂದ ಏನ್ ಲಾಭ ಅದ, ಇದ್ರ ಜ್ಞಾನ ಪಡ್ಕೋಬೇಕು. ಯಾಕಂತ ಕೇಳು, ಗಂಡನ ಮನೆಗೆ ಹೋಗಿ ನಾ ಡಿಗ್ರಿ ಮುಗಿಸ್ಕೊಂಡ್ ಬಂದಿನ ಕಾಲ್ ಮೇಲೆ ಕಾಲ್ ಹಾಕ್ಬಿಡ್ತೀನಿ, ನೀನ್ 10 ಎಕರೆ ಹೊಲದ ಸ್ವಚ್ಛ ಬರೋದಾಗಲ್ಲ ಅಂತ ಅನ್ಬೇಕು. ಅವ ಅನ್ಬೇಕು, ಬರೋದಾಗಲ್ಲ ದಾವರ ತಗೊಂಡ್ ನಡಿ ನಿನ್ ಮನೆಗೆ ಅಂತ ಅವ. ಇದು ಆಗ್ಬೋದು. ಸ್ವಾವಲಂಬಿ ಬದುಕ ನಾವು ಕೌತಾಳ ಅವ್ರನ್ನ ನೋಡಿರ್ತೀವಿ.